ಮೆಟ್ರೋ ದರ ಏರಿಕೆ ಮಾಡೋದು ನಮ್ಮ ಕೈನಲ್ಲಿ ಇಲ್ಲ, ಎಲ್ಲವನ್ನ ಮಾಡೋದು ಎಫ್ಎಫ್ಸಿ. ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ದರ ಏರಿಕೆ ಮಾಡುವಂಥ ತೀರ್ಮಾನ ಹಿಂದೆನೇ ಆಗಿತ್ತು. ಕಳೆದ ವರ್ಷ ಫೆಬ್ರವರಿಯಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ರಲ್ಲಪ್ಪ. ಈಗೆಲ್ಲ ಜೋರಾಗಿ ಮಾತಾಡ್ತಾ ಇದ್ದಾರಲ್ಲ, ಅವತ್ತ್ಯಾಕೆ ಇವ್ರು ಮಾತಾಡಿರಲಿಲ್ಲ? ಮಾತಾಡಬೇಕಾಗಿತ್ತಲ್ವಾ? ಆ ಧ್ವನಿಗಳು ಯಾರೂ ಮಾತಾಡಿರಲಿಲ್ಲ. ಫೆಬ್ರವರಿಯಲ್ಲಿ ಡಿಸೈಡ್ ಆಗಿತ್ತು, ಹೋದ ವರ್ಷ ಫೆಬ್ರವರಿಯಲ್ಲಿ. ಯಾಕೆ ಮಾತಾಡಿರಲಿಲ್ಲ ಅಂಥೇಳಿ ಪ್ರೆಸ್ ಮೀಟಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಆವತ್ತವ್ರು ಯಾರು ಮಾತಾಡಲಿಲ್ಲ. ಈಗ ಮಾತಾಡ್ತಾ ಇರೋಂಥ ಧ್ವನಿಗಳಿತ್ತಲ್ಲ, ಆ ಧ್ವನಿ ಯಾರು ಅವತ್ತು ಮಾತಾಡಲಿಲ್ಲ. ಇದು ಇಂಪ್ಲಿಮೆಂಟ್ ಮಾಡಿದಾಗ ಗೌರವದಿಂದ ಇಡೀ ಬೆಂಗಳೂರು ನಗರದ ಜನ ಎಲ್ಲ ಸ್ವೀಕಾರ ಮಾಡಿ 1 ವರ್ಷದ ನಂತರ ಅವತ್ತು ಹೇಳಿದರು, ಇದು 1 ವರ್ಷದ ನಂತರ ಇದನ್ನ ಆಸ್ ಪರ್ ದಿ FFC recommendation on completion of 1 year annual increase subject to a maximum of 5% to be implemented from 9/12/26 ಅಂತ ಆವತ್ತಿನ ಕಾಲ ಹೇಳಿದ್ರು. ಆ ಪ್ರಕಾರ ಇವರು ಮುಂದಕ್ಕೆ ಹೋಗಿದ್ದಾರೆ. ಇಟ್ ಈಸ್ ಅವರ್ ಲ್ಯಾಂಡ್. ನಮ್ಮ ಗ್ರಾಹಕರಿಗೆ